ನಮಸ್ಕಾರ, ಎಲ್ಲರಿಗೂ ನಾಗರ ಪಂಚಮಿಯ ಶುಭಾಶಯಗಳು. ಇವತ್ತು ಪಂಚಮಿ ಅಲ್ವಾ, ಅದಕ್ಕೆ ಅರಿಶಿಣದ ಎಲೆಯ ಕಡುಬು ಮಾಡ್ತಾಯಿದ್ದೀನಿ. ನಾನು ನಮ್ಮನೇಲೇ ಬೆಳೆದಿರೋ ಅರಿಶಿಣದ ಎಲೆ ಇದು. ಪಾಟಲ್ಲಿ ಹಾಕಿದೆ, ಅದು ಬಂದಿದೆ, ಚೆಂದ ಬಂದಿದೆ. ಅದನ್ನೇ ತೆಗೆದು ನಾನಿವತ್ತು ಅರಿಶಿಣದ ಎಲೆ ಕಡುಬು ಮಾಡ್ತಾಯಿದ್ದೀನಿ. ನೋಡಿ, ಒಂದು ದೊಡ್ಡ ಗ್ಲಾಸಲ್ಲಿ 1 ಗ್ಲಾಸ್ ಅಕ್ಕಿ ತಗೊಂಡಿದ್ದೀನಿ, ನೆನೆಸಿದ್ದೀನಿ. 5 ಗಂಟೆ ನೆನೆಸಿದ್ದೀನಿ ಅಕ್ಕಿನ. ಮತ್ತು 1 ಕಪ್ಪು ತೆಂಗಿನಕಾಯಿ, 1 ಕಪ್ಪು ಬೆಲ್ಲ, ಸ್ವಲ್ಪ ಏಲಕ್ಕಿ, ಮತ್ತು ಮಿಕ್ಸಿ ಜಾರಿಗೆ ಅಕ್ಕಿ ಹಾಕಿ ರುಬ್ಬಬೇಕು, ನೈಸಾಗಿ ರುಬ್ಬಬೇಕು. 2 ಸ್ಪೂನು ತೆಂಗಿನಕಾಯಿ, ತುರಿದಿರೋ ತೆಂಗಿನಕಾಯಿ, ಬೆಲ್ಲ 1 ಸ್ಪೂನು. ನಿಮಗೆ ಸ್ವೀಟ್ ನೋಡ್ಕೊಂಡು ಹಾಕ್ಕೊಳ್ಳಿ, 1 ಸ್ಪೂನ್ ಸಾಕು. ಮತ್ತು ಇದಕ್ಕೊಂಚೂರು ಏಲಕ್ಕಿ, ಮತ್ತು ಒಂದು ಸ್ವಲ್ಪ ನೀರು ಹಾಕಬೇಕು. ನಾನು ಹಾಕಿರೋದು ತೋರಿಸಿಲ್ಲ ನೀರು. ಮತ್ತು 1 ಚೂರು ಉಪ್ಪು ಹಾಕಬೇಕು, 1 ಚೂರಾದರೂ ಸಾಕು ಉಪ್ಪು, ಅದು ಸ್ವೀಟ್ ಅಲ್ಲ, ಜಾಸ್ತಿ ಉಪ್ಪು ಬೇಡ. ಮತ್ತು ಅದನ್ನು ನೈಸಾಗಿ ರುಬ್ಬೇಕು. ಇವಾಗ ನೋಡಿ, ನಾನು ರುಬ್ಬಿ ಆಯಿತು, ನೈಸಿದೆ ನೋಡಲಿಕ್ಕೆ. ಮತ್ತು ಇದಕ್ಕೆ ತೆಂಗಿನ ತುರಿ ತುರಿದಿಟ್ಕೊಂಡಿದ್ದೀನಲ್ಲ, ತೆಂಗಿನ ತುರಿ, ಮತ್ತು ಸ್ವಲ್ಪ ಏಲಕ್ಕಿ, ಮತ್ತು ಬೆಲ್ಲ, 1 ಕಪ್ಪು ಬೆಲ್ಲ ಹಾಕಬೇಕು. ಮತ್ತು ಎಲ್ಲ ಅದು ಕೈಯಲ್ಲಿ ಮಿಕ್ಸ್ ಮಾಡಬೇಕು, ಸ್ಪೂನಲ್ಲಿ ಸರಿಯಾಗಲ್ಲ. ಅದು ಕೈಯಲ್ಲೆಲ್ಲ ಮಿಕ್ಸ್ ಮಾಡಿ ಮತ್ತು ಗ್ಯಾಸ್ ಮೇಲಿಟ್ಟು ಬಿಸಿ ಮಾಡಬೇಕು. ಬೆಲ್ಲ ಕರಗೋವರೆಗೂ ಮಿಕ್ಸ್ ಮಾಡ್ತಾ ಇರಬೇಕು, ಅದು ನಿಧಾನಕ್ಕೆ ಲೋ ಫ್ಲೇಮಲ್ಲಿ ಅದು ಮಿಕ್ಸ್ ಮಾಡ್ತಾ ಇರಬೇಕು, ಬೆಲ್ಲ ಕರಗೋವರೆಗೂ. ಮತ್ತು 1 ಸ್ಪೂನ್ ತುಪ್ಪ ಹಾಕಿದ್ದೀನಿ. ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕಬಹುದು. ನಾನು ಮನೆ ತುಪ್ಪ ಅದು ಫ್ರಿಜ್ಜಲ್ಲಿ ಇಟ್ಟಿದ್ದೀನಲ್ಲ, ಅದಕ್ಕೆ ಗಟ್ಟಿಯಾಗಿದೆ. ಎಲ್ಲ ಕರಗೋವರೆಗೂ ಮಿಕ್ಸ್ ಮಾಡ್ತಾ ಇರಬೇಕು, ಅದು ಬೆಲ್ಲ ಕರಗೋವರೆಗೂ. ಮತ್ತು ನಾನು ಅರಿಶಿಣ ಎಲೆ ತೊಳೆದು ಇಟ್ಕೊಂಡಿದ್ದೆ ನೋಡಿ, ನೀಟಾಗಿ ತೊಳ್ಕೊಬೇಕು. ಮತ್ತು ಅಕ್ಕಿ ರುಬ್ಬಿಟ್ಟಿದ್ದೀನಲ್ಲ, ಅದನ್ನ ನೀಟಾಗಿ ಎಲೆ ಮೇಲೆ ಸ್ಪ್ರೆಡ್ ಮಾಡಬೇಕು. ಆಚೆ ಈಚೆ ಹೋಗಬಾರ್ದು, ನೀಟಾಗಿ ಹಾಕಬೇಕು. ತೆಂಗಿನಕಾಯಿ ಬೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ, ಅದನ್ನು ಮೇಲೆಲ್ಲ ಹಾಕಬೇಕು, ನೀಟಾಗಿ ಹಾಕಬೇಕು. ನೋಡಿ, ನಿಮಗೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ ಸ್ವೀಟು, ನಿಮಗೆ ಕಡಿಮೆ ಬೇಕು ಅಂದರೆ ಕಡಿಮೆನೇ ಹಾಕೋಬೋದು. ನೋಡಿ, ನಾನು ತುಂಬ ಹಾಕ್ತಾಯಿಲ್ಲ, ಸ್ವಲ್ಪ ಮೀಡಿಯಮಾಗಿ ಹಾಕ್ತಾಯಿದ್ದೀನಿ. ಮತ್ತು ಅದನ್ನು ಫೋಲ್ಡ್ ಮಾಡಬೇಕು. ಇವಾಗ ಎಲ್ಲ ಎಲೆಗೂ ಈ ಥರ ಹಾಕಿ ಫೋಲ್ಡ್ ಮಾಡಿ. ಇದು ನಾಗರ ಪಂಚಮಿಗೆ ಸ್ಪೆಷಲ್, ಇದು ತುಂಬ ಚೆನ್ನಾಗಿರುತ್ತೆ. ನೀವು ಮಾಡ್ಕೊಳ್ಳಿ ಮನೆಯಲ್ಲಿ. ಮತ್ತು ಒಂದು ಇಡ್ಲಿ ಪಾತ್ರೆ ತಗೊಂಡು ಅದಕ್ಕೆ ಎಲ್ಲ ಎಲೆ ಹಾಕಿ ಮತ್ತು ಅದು ಬೇಯಿಸಬೇಕು. ನೋಡಿ, ಒಂದೊಂದೇ ಎಲೆ ಮೇಲೆ ಮೇಲೆ ಹಾಕಿ ನೀಟಾಗಿ ಇಡಬೇಕು. ಆಚೆ ಈಚೆ ಹೋಗ್ದಾಗೆ ನೋಡಿ ಇಡಬೇಕು ಅದನ್ನು. ಮತ್ತು ಎಲ್ಲ ಎಲೆನೂ ಸ್ಟೆಪ್ ಮೇಲೆ ಇಟ್ಟು ಬೇಯಿಸ್ಬೇಕು. ಈಗ ನೋಡಿ, ಇದನ್ನ ಗ್ಯಾಸ್ ಮೇಲಿಟ್ಟು 20 ರಿಂದ 30 ನಿಮಿಷ ಬೇಯಿಸಬೇಕು. ನೋಡಿ, ನಾನು ಒಂದು 25 ನಿಮಿಷ ಬೇಯಿಸಿದ್ದೀನಿ, ಚೆನ್ನಾಗಿ ಬೆಂದಿದೆ. ನೋಡಿ, ಘಮ ಘಮ ಅಂತಿದೆ ಅರಿಶಿಣದ ಎಲೆ. ನೋಡಿ, ಚೆನ್ನಾಗಿ ಬೆಂದಿದೆ, ಸ್ಮೂತಾಗಿರುತ್ತೆ. ಅದು ಒಳಗಡೆ ಬೆಲ್ಲ ಮತ್ತು ಏಲಕ್ಕಿ ಎಲ್ಲ ಘಮ ಘಮ ಅಂತ ಬರ್ತಿದೆ. ಬಿಸಿ ಇದೆ ಒಂದು ಸ್ವಲ್ಪ ಜಾಸ್ತಿ. ಈಗ ಒಂದು ಸ್ವಲ್ಪ ತಣ್ಣಗಾಯಿತು. ನೋಡಿ, ಒಳಗಡೆ ಸ್ಮೂತಾಗಿದೆ. ಒಳಗಡೆ ತುಂಬ ಚೆನ್ನಾಗಿರುತ್ತೆ. ನೀವು ಮನೆಯಲ್ಲಿ ಮಾಡ್ಕೊಳ್ಳಿ. ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನನ್ನ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.